ಭಜಾ ಪಕೋಡ ಎಲ್ಲ ತಿನ್ನೋಕೆ ಆಸೆ ಇದ್ರೂ ದಪ್ಪ ಆಗ್ತೀವಿ, ರೋಗ ಬರುತ್ತೆ, ಕೊಲೆಸ್ಟ್ರಾಲು ಅದು ಇದು ಮಣ್ಣು ಮಸಿ ಅಂತ ಅವಾಯ್ಡ್ ಮಾಡ್ತೀರಾ. ಆಸೆನ ಮುರಿದು ಬಿಡ್ತೀರಾ ತಿನ್ನೋದು. ಇನ್ಮೇಲೆ ಹಾಗೆ ಮಾಡಬೇಡಿ. ನಾನು ಹೇಳಿರೋ ಥರ ಮಾಡ್ಕೊಳ್ಳಿ. ಬಾಯಿಗೂ ಸಖತ್ ಟೇಸ್ಟ್ ಇರುತ್ತೆ, ಹೆಲ್ತು ಜಾಸ್ತಿ ಆಗುತ್ತೆ, ಮತ್ತು ವೆಯ್ಟ್ ಕೂಡ ತುಂಬಾ ಬೇಗ ಆಗಿ ಲಾಸ್ ಆಗುತ್ತೆ. ನೋಡಿ ನಾನು ಯಾವ ಥರ ತಿಂದೆ ಅಂತ. ಈ ಥರ ಹರ್ಕೊಂಡ್ಬಿಟ್ಟು ಮೊಸರಲ್ಲಿ ಅದ್ಕೊಂಡು ತಿಂತಾಯಿದ್ರೆ ಸ್ವರ್ಗಕ್ಕೆ ಹೇಳಿದ್ದೀರಾ. ಎರಡು ಏನು ದೂರಿತ್ತು ಅನಿಸಿತ್ತು. ಬನ್ನಿ ಯಾವ ಥರ ಮಾಡುವಂತ. ಪತ್ತಗೋಬಿ ತಗೊಳ್ಳಿ, ಕ್ಯಾಪ್ಸಿಕಮ್ ತಗೊಳ್ಳಿ, ಈರುಳ್ಳಿ ಮತ್ತು ಆಲೂ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ನಿಮ್ಮ ಫೇವ್ರೇಟ್ ವೆಜ್ಜಸ್ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲನೂ ಈ ಥರ ಉದ್ದ ಉದ್ದ ಕಟ್ ಮಾಡ್ಕೊಳ್ಳಿ, ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಳಿ. ಮೆಣಸಿನ್ಕಾಯಿ ಖಾರ ಬೇಡ ಅಂತ ಅವಾಯ್ಡ್ ಮಾಡಿದೆ. ಕೊತ್ತಂಬರಿನೂ ಕುಟ್ಟಿರೋದಿದೆ ನನ್ನ ಕಡೆ, ಪೇಸ್ಟಲ್ಲಿ ಹಾಕಿರ್ತೀವಿ, ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿದೆ. ನೋಡಿ ಇದು ಹಿಂಗು, ಇದು ಧನಿಯಾ ಪುಡಿ, ಇದು ಅರಿಶಿನ, ಅದು ಕರಿ ಉಪ್ಪು, ಅದು ನಾರ್ಮಲ್ ಉಪ್ಪು, ಇದು ಕಡಲೆ ಹಿಟ್ಟು, ಅದು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಪೇಸ್ಟು, ಇದು ಅಚ್ಕಾರದ ಪುಡಿ ಎಲ್ಲನೂ ತಗೊಳ್ಳಿ. ಪೆಪ್ಪರ್ ಪೌಡರ್ ಇದ್ದರೆ ಹಾಕ್ಕೊಳ್ಳಿ. ನನ್ನ ಕಡೆ ಕಾಳು ಮೆಣಸಿತ್ತು, ಕುಟ್ಟೋಕ್ಕೆ ಟೈಮ್ ಇರಲಿಲ್ಲ, ನನಗೆ ಪೇಷನ್ಸ್ ಇರಲಿಲ್ಲ, ಹಸಿವೆ ಆಗಿತ್ತು. ಅದನ್ನೆಲ್ಲ ತರಕಾರಿಗೆ ಹಾಕ್ಕೊಳ್ಳಿ. ತರಕಾರಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ತರಕಾರಿಯಲ್ಲಿನೇ ಜಾಸ್ತಿ ನೀರಿರುತ್ತೆ. ಅದಕ್ಕೆ ಸ್ವಲ್ಪನೇ ಚಿಂಪುಡಿಸ್ಕೊಂಡು ಚೆನ್ನಾಗಿ ಎಷ್ಟು ಹಾಕ್ಕೊಳ್ಳಿ ಹಿಟ್ಟು ಅಂದರೆ ವೆಜ್ಜಿಸ್ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋ ಥರ ಹಾಕ್ಕೊಳ್ಳಿ. ಜಾಸ್ತಿ ಏನು ಹಾಕ್ಕೋಬೇಡಿ, ಹಿಟ್ಟಿಟ್ಟಾಗುತ್ತೆ. ಯಾಕಂದರೆ ನಾವು ಜಾಸ್ತಿ ವೆಜ್ಜಿಸ್ ಹಾಕಿ ವೆಜ್ ಪ್ಯಾನ್ ಕೇಕ್ ಥರ ಮಾಡ್ತಾ ಇರೋದು. ಇದನ್ನು ದೋಸೆ ಆದರೂ ಅಂದ್ಕೊಳ್ಳಿ, ವೆಜ್ ಪ್ಯಾನ್ ಕೇಕ್ ಆದರೂ ಅಂದ್ಕೊಳ್ಳಿ, ವಡೆ ಆದರೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಒಟ್ಟಿನಲ್ಲಿ ತಿನ್ನೋಕ್ಕಂತೂ ಸಖತ್ ಟೇಸ್ಟಾಗಿತ್ತು. ಪಕೋಡಿನೂ ಇದಾಗುತ್ತೆ ಇದ್ರ ಮುಂದೆ, ಅಷ್ಟು ಚೆನ್ನಾಗಿತ್ತು. ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು ಅಂತೂ ಅಡ್ಜಸ್ಟ್ ಮಾಡ್ಕೋಬೋದು, ಆದರೆ ನಿಜ ಹೇಳ್ತೀನಿ ತಿನ್ನೋಕ್ಕೆ ಚೆನ್ನಾಗಿತ್ತು. ನೋಡಿ ತವಾ ಮೇಲೆ ಈ ಥರ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಕಮ್ಮಿ ಆಯಿಲಲ್ಲಿ ಮಾಡಿಕೊಂಡು ಇಷ್ಟು ಹೆಲ್ದಿಯಾಗಿ ತಿಂದು ವೆಯ್ಟ್ ಲಾಸ್ ಮಾಡ್ಕೋತೀವಿ ಅಂದರೆ ಯಾಕೆ ಮಾಡಬಾರ್ದು ಹೇಳಿ. ನೋಡಿ ನಾನು ಕೈಯಿಂದನೇ ಹಾಕೋತಾ ಇದ್ದೀನಿ. ಕೈ ತೊಳ್ಕೊಂಡ್ಬಂದು ಚಮಚೆಯಿಂದ ಹಾಕ್ಕೊಳ್ಳೋಷ್ಟು ಪೇಷನ್ಸ್ ಇರಲಿಲ್ಲ. ಹೆಂಗೂ ನಾನೇ ಮಾಡ್ತಾಯಿದ್ದೀನಿ, ಎಲ್ಲ ಕೈಯಿಂದನೇ ಕಲಿಸಿದ್ದೀನಿ, ಕೈಯಿಂದನೇ ಹಾಕ್ತೀನಿ, ಅದರಲ್ಲೇನಿದೆ. ಚೆನ್ನಾಗಿ ತಿನ್ನೋದು ಮುಖ್ಯಪ್ಪ. ಹಸಿವೆ ಆಗಿತ್ತು, ಚೆನ್ನಾಗಿ 3 ಹಾಕಿದೆ ನಾನು. ನೋಡಿ ಸಣ್ಣದು ಹಾಕಿದ್ರೂ ಅಷ್ಟೇ ಟೈಮ್ ತೊಗುತ್ತೆ, ಅದಕ್ಕೆ ನಾನು ದೊಡ್ಡದಾಗಿರಲಿ ಬೇಗ ಆಗುತ್ತೆ, ಬೇಗ ಹೊಟ್ಟೆ ತುಂಬುತ್ತೆ ಅಂತ ಹಾಕಿಬಿಟ್ಟು ಆಮೇಲೆ ಕೈ ತೊಳ್ಕೊಳಕ್ಕೆ ಹೋದೆ ನಾನು. 5 ನಿಮಿಷ ಬೇಯಿಸ್ಕೊಳ್ಳಿ. ಆ ಕಡೆ 5 ನಿಮಿಷ, ಈ ಕಡೆ 5 ನಿಮಿಷ. ಮತ್ತು ಒಲೆ ಏನು ಮಾಡ್ತೀರಿ ಅಂದರೆ ಜಾಸ್ತಿಯಾಗಿ ಇಡಬೇಡಿ, ಲೋ ಅಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ನಾನು ಕೈ ತೊಳ್ಕೊಂಡು ಬರೋಕ್ಕೆ ಹೋಗಿದ್ದೆ ಅಲ್ವಾ, ಸ್ಪೀಡಿತ್ತು, ಫುಲ್ ಸ್ಪೀಡಿತ್ತು, ಅದಕ್ಕೆ ಸ್ವಲ್ಪ ತಳ ಕೂಡ್ತಾಯಿತ್ತು. ಮತ್ತು ಬಂದುಬಿಟ್ಟು ನಾನು ಆಫ್ ಮಾಡಲಿಲ್ಲ, ಸಣ್ಣ ಮಾಡಿಬಿಟ್ಟು ಅದನ್ನು ತಿರೋದೆ. ನೋಡಿ ಸ್ವಲ್ಪ ಡಾರ್ಕ್ ಆಗಿದೆ. ಎಲ್ಲನೂ ತಿರ್ಕೊಂಡ್ಬಿಟ್ಟು ಈ ಕಡೆ 5 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಕೊನೆಯದು ಇದೆಯಲ್ಲ, ಇದಂತೂ ನಾನು ಇಳಿಸ್ತಿದ್ದ ತಕ್ಷಣ ತಿಂದ್ಬಿಟ್ಟೆ. ಸಖತ್ತಾಗಿ ರುಚಿಯಾಗಿತ್ತು. ಇನ್ಮೇಲೆ ಯಾರೂ ಚಿಂತೆ ಮಾಡಬೇಡಿ, ತಿಂತಾನೆ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ, ಮತ್ತು ಹೆಲ್ತ್ ಕೂಡ ಕಾಪಾಡ್ಕೊಳ್ಳಿ. ಆಸೆನ ಯಾರು ಮುರ್ಕೋಬೇಡಿ, ಚೆನ್ನಾಗಿ ತಿನ್ನಿಸ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ನೋಡಿ ನಾನು ಸ್ಟ್ಯಾಂಡರ್ಡ್ ಆಗಿರಲಿ ಅಂತ ಮತ್ತೆ ಸ್ಪೂನ್ ತಂದುಬಿಟ್ಟು ಚೆನ್ನಾಗಿ ಸ್ವಲ್ಪನೇ ಆಯಿಲ್ ಹಾಕಿದೆ ನಾನು, ಜಾಸ್ತಿ ಹಾಕಿಲ್ಲ ಸೆಕೆಂಡ್ ಬಾರಿಗೆ. ಯಾಕೆಂದರೆ ಮೊದಲೇ ಹಾಕಿರ್ತೀವಿ, ಅದು ಈಸಿಯಾಗಿ ಎದ್ದಿರುತ್ತೆ. ಜಾಸ್ತಿ ಆಯಿಲ್ ಹಾಕೋದೇನು ಬೇಡ ಸೆಕೆಂಡ್ ಟ್ರಿಪ್ಪಿಗೆ. ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ನಾನು ಹಾಕಲಿಲ್ಲ, ಸ್ವಲ್ಪನೇ ಹಾಕಿಬಿಟ್ಟು ಇದನ್ನು 2 ಕಡೆ, ಆ ಕಡೆ 5 ನಿಮಿಷ, ಈ ಕಡೆ 5 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮೊಸರಲ್ಲಿ ಅದ್ಕೊತೀನಿ. ನೋಡಿ ಪತ್ತಗೋಬಿಯಲ್ಲಿ ಹೀಟ್ ಜಾಸ್ತಿ ಇರುತ್ತೆ. ಹೀಟ್ ಇರೋರು ಬೇರೆ ವೆಜ್ಜಸ್ನ ಆ್ಯಡ್ ಮಾಡ್ಕೊಳ್ಳಿ. ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಪತ್ತಗೋಬಿ ನಾವು ಯೂಸ್ ಮಾಡಬೇಕಾಗುತ್ತೆ.
ಅದರಿಂದ ವೇಟು ಬೇಗ ಲಾಸ್ ಆಗುತ್ತೆ. ಈ ಥರ ಮೊಸರಲ್ಲಿ ಎದ್ಕೊಂಡು ತಿನ್ಬೋದು. ಜಿಮ್ ಹೋದವ್ರಿಗಂತೂ ಹೇಳಿ ಮಾಡಿಸಿರೋ ಬ್ರೇಕ್ಫಾಸ್ಟ್ ಆಗಲಿ ನೈಟ್ ಡಿನ್ನರ್ ಆಗಿರ್ಬೋದು, ಈ ಥರ ಹಾಕ್ಕೊಂಡ್ಬಿಟ್ಟು ಮೊಸರಲ್ಲಿ ಅದ್ಕೊಂಡು ತಿಂದರೆ ತುಂಬಾ ಸಖತ್ತಾಗಿರುತ್ತೆ. ವೇಟು ಬೇಗ ಲಾಸ್ ಆಗುತ್ತೆ. ನೀವು ತಿನ್ನಿಸಿ ಎಂಜಾಯ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ್. ನನ್ನ ಚಾನಲ್ನ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರು ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.